ನಾವು ಪ್ರಾರ್ಥನೆ ಮಾಡುವಾಗ, ಪವಿತ್ರಾತ್ಮನ ಅನ್ಯೋನ್ಯತೆ ಮಾಡುವಾಗ ನಾವು ಆತನಿಂದ ಕೇಳಿಸ್ಕೊಳ್ಳೋದು. ನಾವೇ ಯಾವಾಗ್ಲೂ ಜಾಸ್ತಿ ಮಾತಾಡ್ತಾ ಇರ್ತೀವಿ, ಆತನಿಂದ ಕೇಳಿಸ್ಕೊಳ್ಳೋದು ಕಡಿಮೆ. ರಿವರ್ಸ್ ಮಾಡಿ, ನೀವು ಸ್ವಲ್ಪ ಮಾತಾಡಿ. ನಿಮ್ಗಿರುವ ವಿಷಯವನ್ನು, ನಿಮ್ಮ ಅಗತ್ಯವನ್ನು, ನಿಮ್ ಕಾರ್ಯವನ್ನು ನೀವೆಷ್ಟು ಪ್ರೀತಿಸ್ತೀರಾ, ಆತನ ಸ್ತೋತ್ರ ಮಾಡಿ, ವರ್ಷಿಪ್ ಮಾಡಿ, ನೀವು ಮಾತಾಡ್ಬಿಟ್ಟು ಆತನಿಂದ ಕೇಳಿಸ್ಕೊಂಡು ಸುಮ್ಮನೆ ನನ್ನ ದೇವರಿಂದ ಕೇಳಿಸ್ಕೊಳ್ಬೇಕು ಅಂತ ನಾನು ಕೂತ್ಕೊಂಡಾಗ ನಾನು ಮಾತಾಡಲ್ಲ. ಯಾಕಂದ್ರೆ ನಾನು ಏನ್ ನನ್ನಲ್ಲೇ ಇದ್ದಾರೆ ಅವರು. ನಾನು ಕೇಳೋಕ್ಕಿಂತ ಮುಂಚೆ ನನ್ನ ಅಗತ್ಯವನ್ನು ದೇವರು ತಿಳ್ಕೊಂಡಿದ್ದಾರೆ ಅಂತ ವಾಕ್ಯ ಹೇಳೋ. ಸೊ ನೀವು ಅಜ್ಞಾನಿಗಳಿಗೆ, ನೀವು ಅಜ್ಞಾನಿಗಳಂತೆ ನೀವು ಪ್ರಾರ್ಥಿಸಬೇಡಿ. ಜಾಸ್ತಿ ಮಾತನ್ನು ಮಾತಾಡಿದ್ರೆ, ರಿಪಿಟೇಷನ್ ತಿರ್ಗಾ ಅದನ್ನೇ ಕೇಳ್ತಾ ಇದ್ರೆ ದೇವ್ರು ಕೇಳಿಸ್ಕೊಂತಾರೆ ಅಂತ ಅಜ್ಞಾನಿಗಳಂತ ಇರ್ಬೇಡಿ. ಅವರು ಜನರ ಮುಂದೆ ತೋರ್ಸ್ಕೊಂತ ಇದ್ದಾರೆ. ಅವ್ರು ಯಾಕೆ ರಿಪೀಟ್ ಮಾಡ್ತಾ ಇರೋದು ಅಂದ್ರೆ ಅಜ್ಞಾನಿ. ಅವ್ರು ಜನರ ಮುಂದೆ ತೋರ್ಸ್ಕೊಳ್ಬೇಕು, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ನಾವು ಜನರ ಮುಂದೆ ತೋರಿಸ್ಕೊಳ್ಳೋದಲ್ಲ. ಯು ಡೋಂಟ್ ಶೋ ದ ಪೀಪಲ್. ನಾವು ಪ್ರಾರ್ಥನೆ ಮಾಡುವಾಗ ಫೇತ್ ಅಲ್ಲಿ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ. ನನ್ನ ಅಗತ್ಯವನ್ನು ದೇವರು ತಿಳಿದಿದ್ದಾರೆ. ಗಾಡ್ ನೋಸ್ ಮೈ ನೀಡ್. ನಾನು ಕೇಳೋಕ್ಕಿಂತ ಮುಂಚೆ ನನ್ನ ಅಗತ್ಯವನ್ನು ದೇವರು ತಿಳ್ಕೊಂಡಿದ್ದಾರೆ. ಸೊ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಕೇಳಿಸ್ಕೊಳ್ಳಿ. ನಾನು ಪ್ರೇಯರ್ ಮಾಡುವಾಗ, ಮೆಸೇಜ್ ಪ್ರಿಪೇರ್ ಮಾಡುವಾಗ, ಒಬ್ಬರಿಗೆ ಪ್ರಾಫೆಸಿ ಹೇಳೋಕ್ಕಿಂತ ಮುಂಚೆ ನಾನು ಕೇಳಿಸ್ಕೊಳ್ತೇನೆ. ಐ ವಾಂಟ್ ಟು ಹಿಯರ್ ಫ್ರಮ್ ಗಾಡ್. ಇಲ್ಲಿರುವ ನಾವು ಎಲ್ಲರೂ ಸಹ ಈ ಮಾತನ್ನು ಕೇಳಿಸ್ಕೊಳ್ಳುವ ಎಲ್ಲರೂ ಸಹ, ನೀವು ದೇವರ ಮಾತನ್ನು ಕೇಳಿಸ್ಕೊಳ್ಳಕ್ಕೆ ನೀವು ತಯಾರಿ ಆಗ್ಬಿಟ್ರೆ ನಿಮ್ಮ ಲೈಫ್ ಎಷ್ಟು ಸುಂದರವಾಗಿದೆ. ಎಲ್ಲ ಏನ್ ಮಾಡಿದ್ರು ಸಹ ದೇವರ ಹತ್ರ ಆಲೋಚನೆ, ದೇವರ ಹತ್ರ ಕೇಳಿಸ್ಕೊಳ್ಳಿ. ದೇವರ ಹತ್ರ ಕೇಳಿ ನಿರ್ಧಾರ ತಗೊಳ್ಳಿ. ದೇವ್ರು ಹೇಳಿಲ್ವ ಸುಮ್ಮನೆ, ದೇವರು ಹೇಳಿದ್ರ ಮುಂದಕ್ಕೆ ಹೋಗಿ. ದೇವರಿಂದ ನಡೆಸಲ್ಪಡ್ತೀವಿ ಅನ್ಯೋನ್ಯ ಫ್ರೆಂಡ್ಶಿಪ್. ಸೊ ನಾವು ಜಾಸ್ತಿ ಪ್ರೇಯರ್ ಮಾಡುವಾಗ ನಾವೇ ಮಾತಾಡ್ತಾ ಇರ್ತೀವಿ, ಅದನ್ನ ಕಡಿಮೆ ಮಾಡಿ ಏನ್ ಹೇಳ್ಬೇಕು ಅದನ್ನ ಹೇಳಿ, ನಂಬಿಕೆ ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳೋದು ಕೂತ್ಕೊಳ್ಳಿ. ಅವ್ರು ಮಾತಾಡೋವರೆಗೂ ವೇಟ್ ಮಾಡಿ, ಮಾತಾಡ್ತಾರೆ. ಅದೇ ಫೇತ್. ಅವ್ರು ಮಾತಾಡ್ತಾರಂತ ಕೂತ್ಕೊಂತೀರಾ, ಅದು ನೋಡಿ, ಅದು ನಮ್ ಲೈಫ್ ಪ್ರಾಕ್ಟೀಸ್ ಆಗುತ್ತೆ. ಬರೀ ನಾವು ಒಂದ್ 5 ನಿಮಿಷ ಕುತ್ಕೊಳ್ಳುವಾಗ ದೇವರೇ ಮಾತಾಡೋ ಹಂಗಲ್ಲ. ಯಾವಾಗ್ಲೂ ನಮ್ ಹೃದಯ ದೇವ್ರ ಮಾತುಗೋಸ್ಕರ ಕಾಯಬೇಕು, ವೈಟಿಂಗ್ ಅಲ್ಲಿ ದೇವ್ರ ಮಾತು. ಎಲ್ಲ ಸಮಯದಲ್ಲೂ ನಾವು ದೇವ್ರ ಮಾತಾಡಕ್ ನಾವು ತಗೋಬೇಕು. ದೇವ್ರ ನೀನ್ ಮಾತಾಡ, ನೀನಿಂದ ಕೇಳಿಸ್ಕೊ, ಈ ವಿಷಯದಲ್ಲಿ ನಿರ್ಧಾರ ಏನು ಸ್ವಾಮಿ. ಪ್ರೀತಿಯಿಂದ ಮಾತಾಡಿ, ಗುಣಗುಟ್ಬಾರ್ದು. ಇಸ್ರೇಲ್ರು ಗುಣಗುಟ್ಟಿದ್ರು, ಕಾನಾನ್ ದೇಶಕ್ಕೆ ಹೋಗ್ಲಿಲ್ಲ. ಪ್ರೀತಿಯಿಂದ ಮಾತಾಡಿ, ಜೀಸಸ್ ಕರ್ತನೆ ನನ್ನ ಹಂಗೆ ಮಾಡೋದು. ಸೊ ದೇವ್ರು ಮಾತಾಡ್ತಾರೆ.